ನಮಸ್ಕಾರ ಎಲ್ಲರಿಗೂ. ವಿನಾಯಕ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ವತಿಯಿಂದ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ 2025-26ನೇ ಸಾಲಿನಲ್ಲಿ ಈ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಒಂದು 5 ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಆ 5 ಯೋಜನೆಗಳು ಯಾವ್ಯಾವು ಅಂದರೆ, ಮೊದಲನೇದಾಗಿ ಉದ್ಯೋಗಿನಿ ಯೋಜನೆ, ಎರಡನೇದು ಚೇತನ ಯೋಜನೆ, ಮೂರನೇದು ಧನಶ್ರೀ ಯೋಜನೆ, ನಾಲ್ಕನೇದು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ, ಐದನೇದು ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ. ಈ 5 ಯೋಜನೆಗಳಿಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ಈ ಅರ್ಜಿಯನ್ನು ಆಹ್ವಾನಿಸಿರ್ತಾರೆ. ಈ ಒಂದು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಅರ್ಹತಾ ಮಾನದಂಡಗಳು ಯಾವ್ಯಾವ ಇದಾವೆ ಅಂತ ಒಂದೊಂದಾಗಿ ನೋಡ್ಕೊಂಡು ತಗೋಣ. ಮೊದಲನೆಯದಾಗಿ ಉದ್ಯೋಗಿನಿ ಯೋಜನೆ. ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರು ಇರ್ತಾರಲ್ಲ, ಅವರು ಒಂದು ಸ್ವಯಂ ಉದ್ಯೋಗವನ್ನು ಮಾಡೋದ್ರ ಸಲುವಾಗಿ ಈ ಒಂದು ಉದ್ಯೋಗಿನಿ ಯೋಜನೆಯನ್ನು ಜಾರಿಗೆ ತಂದರು. ಅದರಲ್ಲಿ ಈ ಸಾಮಾನ್ಯ ವರ್ಗದವರು, SC/ST ಬಿಟ್ಟು ಸಾಮಾನ್ಯ ವರ್ಗದವರು ಅವರಿಗೆ ಸಾಲದ ಗರಿಷ್ಠ ಮೊತ್ತ 1 ಲಕ್ಷದಿಂದ 3 ಲಕ್ಷ ರೂಪಾಯಿ ತನಕ ಅವರು ಬ್ಯಾಂಕಲ್ಲಿ ಸಾಲ ತೊಗೋಬೋದು. ಈ 1 ಲಕ್ಷದಿಂದ 3 ಲಕ್ಷ ಏನು ತೊಗೊಂಡಿರ್ತಾರೆ ಅದಕ್ಕೆ 30% ಸಬ್ಸಿಡಿ ಗೌರ್ಮೆಂಟ್ಲಿಂದ ಈ ಒಂದು ಸಾಲದ ಮೊತ್ತಕ್ಕೆ 30% ಸಹಾಯಧನ ನೀಡ್ತಾರೆ. ಅದೇ ರೀತಿ SC/ST ಪಂಗಡದವ್ರಿಗೆ ಅವ್ರಿಗೆ ಹೆಂಗಂದ್ರೆ 1 ಲಕ್ಷದಿಂದ 3 ಲಕ್ಷದವರೆಗೆ ಅವ್ರಿಗೂ ಕೂಡ ಬ್ಯಾಂಕ್ಲಿಂದ ಸಾಲ ತೊಗೋಬೋದು. ಆ 1ರಿಂದ 3 ಲಕ್ಷ ಏನು ತೊಗೊಂಡಿರ್ತಾರೆ ಅದಕ್ಕೆ ತೊಗೊಂಡಿದ್ದ ಬ್ಯಾಂಕ್ ಮಂಜೂರು ಮಾಡಿದ ಸಾಲಕ್ಕೆ 50% ಸಬ್ಸಿಡಿ ಕೊಡ್ತಾ ಗೌರ್ಮೆಂಟು. ಈ ಅರ್ಜಿ ಸಲ್ಲಿಸ್ಬೇಕಂದ್ರೆ ಅಗತ್ಯ ದಾಖಲೆಗಳು ಏನು ಬೇಕಂತಂದ್ರೆ, ಮೊದಲನೇದಾಗಿ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಅಂದರೆ ಕರ್ನಾಟಕದವರಿಗೆ ಮಾತ್ರ ಈ ಒಂದು ಅರ್ಜಿ ಸಲ್ಲಿಸಲು ಬರ್ತೈತಿ. ಮಹಿಳೆಯರಿಗೆ 18ರಿಂದ 55 ವರ್ಷದ ಒಳಗಿನವರು ಇರಬೇಕು, ಅಂದ್ರೆ ಈ ಅರ್ಜಿ ಹಾಕ್ಬೋದು. ಇಲ್ಲಿ ವೋಟರ್ ID ಇರಬೇಕು, ರೇಷನ್ ಕಾರ್ಡ್ ಇರಬೇಕು. ನಾವು ಯಾವ ಬಿಸ್ನೆಸ್ ಮಾಡ್ತೀವಿ ಅಂತೇಳಿ ಯೋಜನಾ ವರದಿ ರೆಡಿ ಮಾಡಿಸ್ಬೇಕು. ಅಂದರೆ ನಾವು ಯಾವ ಬಿಸ್ನೆಸ್ ಮಾಡೋದಕ್ಕೆ ಏನೇನು ಅಲ್ಲಿ ಮಟೀರಿಯಲ್ಸ್ ಬೇಕಾಗ್ತದಲ್ಲ ಅದು ಯೋಜನಾ ವರದಿ ಮಾಡಿಸ್ಬೇಕು. ಕಂಪಲ್ಸರಿ ಅರ್ಜಿ ಹಾಕೋ ಅವರ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಇರಬೇಕು, ಅಂದ್ರೆ ಮಾತ್ರ ಈ ಅರ್ಜಿ ಹಾಕೋಕ್ಕೆ ಬರ್ತೈತಿ. ಮತ್ತು ಇನ್ನೊಂದು, ಸಾಮಾನ್ಯ ವರ್ಗದವರು ಇನ್ಕಮ್ ಕಾಸ್ಟ್ನಲ್ಲಿ 1.5 ಲಕ್ಷದ ಒಳಗಿರಬೇಕು ಇನ್ಕಮ್. ಅದೇ ರೀತಿಯಾಗಿ SC/ST ಅವರಿಗೆ 2 ಲಕ್ಷದ ಒಳಗಿರಬೇಕು. ಸಂಬಂಧಪಟ್ಟ ತಹಸೀಲ್ದಾರಿಂದ ಇದೊಂದು ಇನ್ಕಮ್ ಕಾಸ್ಟ್ ತೊಗೊಂಡಿರಬೇಕು. ಎರಡನೇದಾಗಿ ಚೇತನ ಯೋಜನೆ. ದಮನಿತ ಮಹಿಳೆಯರು ತಮ್ಮ ವೃತ್ತಿ ಜೀವನದಿಂದ ಹೊರಬಂದು ಸ್ವಾವಲಂಬಿಗಳಾಗಿ ಜೀವನ ನಡೆಸಲು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಆರ್ಥಿಕ ಸ್ವಾವಲಂಬನೆ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಸೇರ್ಪಡೆಗೊಳ್ಳಲು ಅನುಕೂಲವಾಗುವಂತೆ ಈ ಒಂದು ನಿಗಮದಿಂದ ಪ್ರೋತ್ಸಾಹಧನವಾಗಿ 30,000 ರೂಪಾಯಿಗಳನ್ನು ನೀಡ್ತಾರೆ. ಆದರೆ ಈ ಒಂದು ಚೇತನ ಯೋಜನೆಯನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಇದು ಧನಶ್ರೀ ಯೋಜನೆ. ಇದು ಧನಶ್ರೀ ಯೋಜನೆ ಅಂದರೆ HIV ಸೋಂಕಿತ ಮತ್ತು ಬಾಧಿತ ಮಹಿಳೆಯರು ಸ್ವಯಂ ಉದ್ಯೋಗ ಕೈಗೊಳ್ಳಲು ಸರ್ಕಾರದಿಂದ 30,000 ರೂಪಾಯಿಗಳು ಪ್ರೋತ್ಸಾಹಧನಗಳಾಗಿ ಫಲಾನುಭವಿಗಳಿಗೆ ನೀಡ್ತಾರೆ. ಈ ಫಲಾನುಭವಿಗಳ ಆಯ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯಿಂದನೇ ಆಯ್ಕೆ ಮಾಡ್ತಾರೆ. ಇದಕ್ಕೂ ಕೂಡ ಮತ್ತು ಅರ್ಹತೆಗಳು ಏನದಾವಂದ್ರೆ, ಇವರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು, ಅರ್ಜಿದಾರ ಮಹಿಳೆ HIV ಸೋಂಕಿತ ಅಥವಾ ಬಾಧಿತರಾಗಿದ್ದರೆ ಆ ಯೋಜನೆ ಪಡೆಯಲು ಅರ್ಹರು ಇದಕ್ಕೆ. ಮತ್ತು ಇನ್ನೊಂದು ರೇಷನ್ ಕಾರ್ಡು, ವೋಟರ್ ID ಎಲ್ಲ ಇರಬೇಕು. ಇದಕ್ಕೂ ಕೂಡ ಕಂಪಲ್ಸರಿ ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು.
ಅಂದ್ರೆ ಮಾತ್ರ ಈ 30,000 ರೂಪಾಯಿಗಳು ಅವರ ಅಕೌಂಟಿಗೆ ಬರ್ತಾವೆ, ಇಲ್ಲಾಂದ್ರೆ ಬರೋಂಗಿಲ್ಲ. ಈ ಎಲ್ಲ ಯೋಜನೆಗಳಿಗೂ ಅರ್ಜಿಯನ್ನು ಸಲ್ಲಿಸ್ಬೇಕಂದ್ರೆ ಕಂಪಲ್ಸರಿ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು, ಮತ್ತು ರೇಷನ್ ಕಾರ್ಡ್ ಇರಬೇಕು, ವೋಟರ್ ಐ ಡಿ ಇರಬೇಕು, ಮತ್ತು ವಾಸಸ್ಥಳ ದೃಢೀಕರಣ ಪತ್ರ ಇರಬೇಕು, ಹಾಗೆ ಮತ್ತು ಜಾತಿ ಪ್ರಮಾಣ ಪತ್ರ ಇರಬೇಕು. ಮತ್ತು ಈ ಮೊದಲು 2024ರಲ್ಲಿ ಏನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಇವಾಗ ಅರ್ಜಿ ಸಲ್ಲಿಸೋಕ್ಕೆ ಬರೋದಿಲ್ಲ. ಮತ್ತು ಈ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಇವುಗಳಿಗೆ ಹೋಗಿ ನಿಮ್ಗೆ ಯಾವುದು ಹತ್ತಿರ ಆಗುತ್ತೋ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೋದು. ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೆ ಡಿಸೆಂಬರ್ 15ನೇ ತಾರೀಕು 2025 ಸಂಜೆ 5:30 ಕಾಲಾವಕಾಶ ಇದೆ. ನೀವು ಹೋಗಿ ಅರ್ಜಿ ಸಲ್ಲಿಸ್ಬೋದು. ಈ ವಿಡಿಯೋದಲ್ಲಿ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.